ಸ್ನೇಹಿತರೆ, ಕೆಲ ಸಮಯದಿಂದ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲಿ ಒಂದು ಜೀವಿಯ ಬಗ್ಗೆ ಹಲವಾರು ವಿಡಿಯೋಗಳು ವೈರಲ್ ಆಗುತ್ತಿವೆ. ಸಮುದ್ರದಲ್ಲಿ ರಾಕ್ಷಸ ಗಾತ್ರದ ಜೀವಿಯೊಂದು ಕಾಣಿಸಿಕೊಂಡಿರುವುದನ್ನು ತೋರಿಸಲಾಗುತ್ತಿದೆ. ಈ ಜೀವಿಯನ್ನು ಲೆವಾಯ್ತಾನ್ ಎಂದು ಕರೆಯಲಾಗಿದೆ. ಈ ಬೃಹತ್ ಗಾತ್ರದ ಜೀವಿ ಸಮುದ್ರದಲ್ಲಿ ಸಾಗುತ್ತಿರುವವರ ವಿಡಿಯೋಗಳಲ್ಲಿ ಸೆರೆಯಾಗಿರುವಂತೆ ತೋರಿಸಲಾಗುತ್ತಿದೆ. ಒಂದು ದೈತ್ಯ ಹಾವಿನ ಆಕಾರದಲ್ಲಿರುವ ಆ ಜೀವಿ ಸಮುದ್ರದ ಆಳದಲ್ಲಿ ವಾಸಿಸುತ್ತಿದೆ ಎನ್ನಲಾಗುತ್ತದೆ. ಒಂದು ಜೀವಿ ಸಡನ್ನಾಗಿ ಈ ರೀತಿ ಕಾಣಿಸಿಕೊಳ್ಳಲು ಕಾರಣ ಮತ್ತು ಜನರಿಗೆ ಅದರ ಹೆಸರುಗಳು ಈಗಾಗಲೇ ಗೊತ್ತಿರುವುದು, ಇದೆಲ್ಲ ಹೇಗೆ ಸಾಧ್ಯ ಎಂದು ನಾವು ಮೊದಲು ಯೋಚಿಸಬೇಕಾಗುತ್ತದೆ. ಒಂದು ದೈತ್ಯ ಜೀವಿ ಕಾಣಿಸಿಕೊಂಡಾಗ ಅದರ ಬಗ್ಗೆ ಚರ್ಚೆಗಳು ಆಗುವುದು ಸಾಮಾನ್ಯ. ಆದರೆ ಈಗ ಕಾಣಿಸಿಕೊಂಡಿದೆ ಎಂದು ಹೇಳಲಾಗುವ ಜೀವಿಯ ವಿಡಿಯೋಗಳೆಲ್ಲ ನಿಜವಲ್ಲ, ಅವೆಲ್ಲ ನಕಲಿಗಳು. ಇದನ್ನು ನೋಡಿದಾಗ ಇವು AI ಕ್ರಿಯೇಟೆಡ್ ವಿಡಿಯೋ, ಎಡಿಟೆಡ್ ವಿಡಿಯೋ ಎಂಬುದು ನಿಮಗೂ ತಿಳಿಯುತ್ತದೆ. ಆದರೆ ಅದಕ್ಕೆ ಲೆವಾಯ್ತಾನ್ ಎಂಬ ಹೆಸರನ್ನು ನೀಡಲಾಗಿದೆ. ಈ ಹೆಸರನ್ನು ನೀಡಲು ಕಾರಣ ಏನಿರಬಹುದು? ಹೆಸರು ಬರುವ ಮೊದಲೇ ಆ ಜೀವಿಯನ್ನು ನೋಡಲಾಗಿದ್ದಿರಬಹುದು, ಅಥವಾ ಅದರ ಬಗ್ಗೆ ಯಾರಾದರೂ ನೋಡಿದವರು ಹೇಳಿದ್ದಿರಬಹುದು ಅಲ್ಲವೇ? ಹೌದು ಸ್ನೇಹಿತರೆ, ಇದಕ್ಕೆ ಸಮುದ್ರದಲ್ಲಿ ನಡೆದ ಒಂದು ರಹಸ್ಯಮಯವಾದ ಘಟನೆಯನ್ನು ನೋಡೋಣ. 1918ನೇ ಇಸವಿ, 1ನೇ ಮಹಾಯುದ್ಧದ ಸಮಯ. ಅಮೆರಿಕಾದ USS ಸೈಕ್ಲೋಪ್ಸ್ ಎಂಬ ಹಡಗು ಒಂದು ಗುಪ್ತ ಕಾರ್ಯಾಚರಣೆ ಹೆಸರಿನಲ್ಲಿ ಸಮುದ್ರದಲ್ಲಿ ತಿರುಗಾಡುತ್ತಿತ್ತು. ಏಪ್ರಿಲ್ 13ನೇ ತಾರೀಕಿನ ದಿನ ಆ ಹಡಗು ಅಚಾನಕ್ಕಾಗಿ ಕಾಣೆಯಾಗಿ ಬಿಡುತ್ತದೆ. ಸಮುದ್ರ ಮಧ್ಯದಲ್ಲಿ ಜರ್ಮನಿಯ ಹಡಗು ಕಂಡರೆ ಅದಕ್ಕೆ ದಾಳಿ ಮಾಡಿ ಆ ಹಡಗನ್ನು ಮುಳುಗಿಸುವುದೇ USS ಸೈಕ್ಲೋಪ್ಸ್ನ ಉದ್ದೇಶವಾಗಿತ್ತು. ಆ ದಿನ ಸೈಕ್ಲೋಪ್ಸ್ ಹಡಗು ತಾನೇ ಮುಳುಗಿ ಅಂತ್ಯವಾಗುತ್ತದೆ. ಅದರಲ್ಲಿದ್ದ 309 ಸಿಬ್ಬಂದಿಯು ಮುಳುಗಿ ಸಾಯುತ್ತಾರೆ. ಆ ಹಡಗು ಎಲ್ಲಿ ಮುಳುಗಿತು, ಯಾರು ಮುಳುಗಿಸಿದರು ಎಂಬ ಬಗ್ಗೆ ತಿಳಿದು ಬರಲೇ ಇಲ್ಲ. ಆದರೆ ಹೊರ ಜಗತ್ತಿಗೆ ತಿಳಿದಂತಹ ಒಂದು ಸಂಗತಿ ಏನೆಂದರೆ, ಆ ಹಡಗು ಮುಳುಗುವ ಮುಂಚೆ ಅದರ ಕ್ಯಾಪ್ಟನ್ ಕಳುಹಿಸಿದಂತಹ ಒಂದು ಸಂದೇಶ. ಆ ಸಂದೇಶವೇ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು. ಆ ರೇಡಿಯೋ ಮೆಸೇಜ್ನಲ್ಲಿ ಆತ ಹೇಳಿದ್ದೇನೆಂದರೆ, ನಮ್ಮ ಹಡಗನ್ನು ಯಾರೋ ಮುಳುಗಿಸುತ್ತಿದ್ದಾರೆ, ಆದರೆ ಅದು ಯಾವುದೇ ಮನುಷ್ಯ ಅಲ್ಲ, ಯಾವುದೇ ಹಡಗಲ್ಲ, ಅದೊಂದು ಬೃಹತ್ ಜೀವಿ. ಅದರ ಕಣ್ಣುಗಳು ಬೆಂಕಿಯಂತೆ ಬೆಳಗುತ್ತಿವೆ, ನೀರಿನಲ್ಲಿಯೂ ನಮಗೆ ಬೆಂಕಿ ಕಂಡಂತೆ ಕಾಣುತ್ತಿದೆ. ಆ ಬೃಹತ್ ಜೀವಿಗೆ ನಾವು ಟೊರ್ನಾಡೋ ಅಟ್ಯಾಕ್ ಮಾಡಿದರೂ ಅದಕ್ಕೆ ಯಾವುದೇ ಪರಿಣಾಮ ಬೀರಿದಂತೆ ಕಾಣುತ್ತಿಲ್ಲ. ಆ ಜೀವಿ ನಮ್ಮತ್ತಲೇ ನುಗ್ಗುತ್ತಿದೆ. ಅದರ ಮುಂದೆ ನಮ್ಮ ಹಡಗು ಕೂಡ ಚಿಕ್ಕ ಪೆಟ್ಟಿಗೆಯಂತೆ ಕಾಣುತ್ತಿದೆ. ದಯವಿಟ್ಟು ನಮ್ಮನ್ನು ಕಾಪಾಡಿ. ಸ್ನೇಹಿತರೆ, ರೇಡಿಯೋ ಸಂದೇಶದಲ್ಲಿ ಬೊಬ್ಬೆ ಹೊಡೆದು ಹೇಳಿದ ಆ ಕ್ಯಾಪ್ಟನ್ನ ವಾಯ್ಸ್ನ ನಂತರ ಯಾವುದೇ ಮೆಸೇಜ್ಗಳು ಬರಲಿಲ್ಲ. ಅಲ್ಲೇನು ನಡೆದಿತ್ತು ಎನ್ನುವುದು ಎಲ್ಲರಿಗೂ ಸುಲಭದಲ್ಲಿ ಊಹಿಸಬಹುದಾಗಿತ್ತು. ಅದೇ ಲೆವಾಯ್ತಾನ್ ಎಂಬ ಜೀವಿ ಆ ಹಡಗನ್ನು ಮುಳುಗಿಸಿ ಹಾಕಿತ್ತು. ಆ ಹಡಗಿನ ಅವಶೇಷಗಳನ್ನು ಹುಡುಕಲು ಎಷ್ಟು ಪ್ರಯತ್ನಿಸಿದರೂ ಅಮೆರಿಕ ದೇಶಕ್ಕೆ ಅದು ಸಾಧ್ಯವಾಗಲಿಲ್ಲ. ಕ್ರಮೇಣ ಎಲ್ಲರೂ ಆ ಘಟನೆಯನ್ನು ಮರೆತೇ ಬಿಟ್ಟರು. ಆದರೆ 100 ವರ್ಷಗಳ ನಂತರ, ಅಂದರೆ 2017ರಲ್ಲಿ ಈ USS ಸೈಕ್ಲೋಪ್ಸ್ ಹಡಗಿನ ಅವಶೇಷ ಅಮೆರಿಕದ ನೌಕಾದಳಕ್ಕೆ ಕಾಣಸಿಗುತ್ತದೆ. ಸಮುದ್ರ ತಳದ ಮ್ಯಾಪಿಂಗ್ ಮಾಡುತ್ತಿದ್ದಾಗ ಅವರಿಗೆ ಹಡಗೊಂದು ಮುಳುಗಿರುವುದು ಕಾಣಿಸುತ್ತದೆ. ಈ ಹಡಗಿನ ಅವಶೇಷ ನೋಡಿದಾಗ ಅದು USS ಸೈಕ್ಲೋಪ್ಸ್ನದೇ ಎಂಬುದು ಅವರಿಗೆ ಖಚಿತವಾಗುತ್ತದೆ. ಆ ಹಡಗಿನ ಅವಶೇಷವನ್ನು ನೋಡಿದಾಗ ಅದರ ಮಧ್ಯ ಭಾಗದಲ್ಲಿ ಬಲವಾದ ಶಕ್ತಿಯೊಂದು ಅದನ್ನು ತುಂಡರಿಸಿದಂತೆ ಕಾಣಿಸುತ್ತಿತ್ತು. ಆ ಹಡಗಿನ ಅಲ್ಲಲ್ಲಿ ಭಾರೀ ಗಾತ್ರದ ಹಲ್ಲಿನ ಗುರುತುಗಳು ಕಾಣಿಸುತ್ತಿದ್ದವು. ಈ ಹಲ್ಲಿನ ಗುರುತುಗಳು ಎಷ್ಟು ದೊಡ್ಡದಿದ್ದವೆಂದರೆ ಒಂದು ಕಾರಿನಷ್ಟು ಭಾರೀ ಗಾತ್ರದ್ದು. ಇಷ್ಟು ದೊಡ್ಡ ಹಲ್ಲುಗಳುಳ್ಳ ಜೀವಿ ಯಾವುದಿರಬಹುದು ಎಂಬ ಸಂಶಯ ಅವರಿಗೆ ಬರಲಾರಂಭಿಸಿತ್ತು. 100 ವರ್ಷದ ಹಿಂದೆ ಎದ್ದಿದ್ದ ವದಂತಿಗಳು ನಿಜವೆಂಬುದಕ್ಕೆ ಅಲ್ಲಿ ಸಾಕ್ಷಿಗಳು ಸಿಗಲಾರಂಭಿಸಿದ್ದವು. ಆ ಹಡಗಿನಲ್ಲಿದ್ದ 309 ಮಂದಿ ಸಿಬ್ಬಂದಿಗಳ ಯಾವುದೇ ಅಸ್ಥಿಪಂಜರಗಳು, ಮೂಳೆಗಳು ದೊರೆಯಲಿಲ್ಲ. ಅದರರ್ಥ ಆ ಜೀವಿ ಯಾರನ್ನೂ ಜೀವಂತ ಬಿಟ್ಟಿಲ್ಲ, ಎಲ್ಲರನ್ನೂ ನುಂಗಿ ಹಾಕಿತ್ತು ಎಂದಾಗಿತ್ತು. ಹಾಗಾದರೆ ಆ ಮಹಾನ್ ದೈತ್ಯ ಹಾವು ಯಾವುದಿರಬಹುದು? ಸ್ನೇಹಿತರೆ, ವಿಶೇಷವಾಗಿ ಸಮುದ್ರದ ಜೀವಿಗಳಲ್ಲಿ
ದೈತ್ಯ ಹಾವುಗಳ ಉಲ್ಲೇಖ ಪ್ರಪಂಚದ ಅನೇಕ ಕಡೆ ಬರುತ್ತದೆ. ಈಗಿನ ಸಿರಿಯಾ ದೇಶ ಇರುವೆಡೆಯಲ್ಲಿ ಉಗಾರಿಟ್ ಎನ್ನುವ ನಾಗರಿಕತೆಯೊಂದು ಸಾವಿರಾರು ವರ್ಷಗಳ ಹಿಂದೆ ಜೀವ ತಳೆದಿತ್ತು. ಆ ಜನಗಳು ಬರೆದಿಟ್ಟಿರುವ ಕೆಲವು ಬರಹಗಳಲ್ಲಿ ಅವರುಗಳು ಸಮುದ್ರದ ದೈತ್ಯ ಹಾವಿನ ಉಲ್ಲೇಖವೊಂದನ್ನು ಮಾಡಿದ್ದಾರೆ. ಆ ಜೀವಿಗೆ ಅವರು ಲೋಟನ್ ಎಂದು ಹೆಸರು ನೀಡಿದ್ದರು. ಈ ಜೀವಿ ಒಂದೆಡೆ ಹಡಗನ್ನು ತನ್ನ ಬಾಯೊಳಗೆ ತೆಗೆದುಕೊಳ್ಳುವಷ್ಟು ದೈತ್ಯವಾಗಿತ್ತು. ಇದು ಸಮುದ್ರ ದಾಳದಿಂದ ಮೇಲೆ ಬಂದಾಗ ಭಾರೀ ತೂಫಾನು ಏಳುತ್ತಿತ್ತು ಎನ್ನಲಾಗಿದೆ. ಇಂತಹ ಸಮುದ್ರದ ದೈತ್ಯ ಹಾವಿನ ಬಗ್ಗೆ ಭಾರತದ ಪುರಾಣಗಳಲ್ಲಿಯೂ ಉಲ್ಲೇಖವಿದೆ. ಸಮುದ್ರ ಮಂಥನದ ಸಮಯದಲ್ಲಿ ದೈತ್ಯ ಹಾವು ವಾಸುಕಿಯ ಉಲ್ಲೇಖದ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ. ಈ ದೈತ್ಯ ಸಮುದ್ರ ಜೀವಿಯ ಬಗ್ಗೆ ಇಸ್ಲಾಂನಲ್ಲಿಯೂ ಉಲ್ಲೇಖವಿದೆ. ಅಲ್ಲಿ ಇದನ್ನು ವಹಾಮತ್ ಎಂದು ಕರೆಯಲಾಗಿದೆ. ಹಾಗೆ ಬೈಬಲ್ನಲ್ಲಿಯೂ ಇಂತಹ ಜೀವಿಯ ಬಗ್ಗೆ ಉಲ್ಲೇಖವಿದೆ ಎನ್ನಲಾಗಿದೆ. ಹಾಗಾದರೆ ಈ ಲೆವಾಯತಾನ್ ಎಂಬ ಹೆಸರು ಎಲ್ಲಿಂದ ಬಂತು ಎಂದು ನೀವು ಕೇಳಬಹುದು. ಇದಕ್ಕೆ ಪಾಶ್ಚಾತ್ಯರಲ್ಲಿ ಒಂದು ಕಥೆ ಇದೆ. ಈ ಕಥೆಯ ಪ್ರಕಾರ ಸಮುದ್ರ ದೇವತೆ ಹಾವಿನಾಕೃತಿಯ ಬೃಹತ್ ಜೀವಿಯೊಂದನ್ನು ಸೋಲಿಸಲು ಭಯಂಕರ ಯುದ್ಧ ಮಾಡುತ್ತಾನೆ. ಈ ಜೀವಿಗೆ ಲೆವಾಯತಾನ್ ಎಂದು ಕರೆಯಲಾಗಿದೆ. ಆ ಯುದ್ಧದ ಕೊನೆಯಲ್ಲಿ ದೈತ್ಯ ಹಾವನ್ನು ಸೋಲಿಸಿದ ಸಮುದ್ರ ದೇವತೆ ಆ ಜೀವಿಯನ್ನು ಸಮುದ್ರದ ಆಳದಲ್ಲಿ ಬಂಧಿಸಿಟ್ಟು ಬರುತ್ತಾನೆ ಎನ್ನಲಾಗಿದೆ. ಆ ಲೆವಾಯತಾನ್ ಯಾವಾಗ ಅಲ್ಲಿಂದ ಎದ್ದು ಬರುತ್ತದೋ ಆ ದಿನ ಭೂಮಿಯಲ್ಲಿನ ಜೀವಿಗಳನ್ನೆಲ್ಲ ಕೊಂದು ಮುಗಿಸಲಿದೆ ಎಂದು ಹೇಳಲಾಗಿದೆ. ಈ ಕತೆ ಪಾಶ್ಚಾತ್ಯರಲ್ಲಿ ಪ್ರಚಲಿತದಲ್ಲಿದೆ. ಸ್ನೇಹಿತರೆ, ಇಂಟರ್ನೆಟ್ನಲ್ಲಿ ವೈರಲ್ ಆಗುತ್ತಿರುವ ವಿಡಿಯೋಗಳು ಫೇಕ್ ಎನ್ನುವುದು ಗೊತ್ತಾಗುತ್ತದೆ. ಆದರೆ ಅದರ ಜೊತೆಗೆ ಸ್ಯಾಟಲೈಟ್ನಿಂದ ತೆಗೆದ ಫೋಟೋವೊಂದು ಕೂಡ ವೈರಲ್ ಆಗುತ್ತಿದೆ. ಇದು ದಕ್ಷಿಣ ಅಮೆರಿಕ ಮತ್ತು ಅಂಟಾರ್ಟಿಕಾ ಖಂಡಗಳ ಮಧ್ಯೆ ಒಂದು ಬೃಹತ್ ಹಾವಿನ ತಲೆ ನೀರಿನೊಳಗಡೆಯಿಂದ ಕಾಣಿಸುತ್ತದೆ. ಇದೇ ಲೆವಾಯ್ತಾನ್ ಮತ್ತೆ ಬಂದಿದೆ ಎಂದು ಇದನ್ನು ಬಿಂಬಿಸಲಾಗುತ್ತಿದೆ. ಇದನ್ನು ವೈರಲ್ ಮಾಡಲಾಗುತ್ತಿದೆ. ಇದು ನೋಡಲು ನಿಜವಾಗಿಯೂ ಭಯ ಹುಟ್ಟಿಸುವಂತೆ ಇದೆ. ಇದು ಎಡಿಟೆಡ್ ಫೋಟೋ ಆಗಿರಬಹುದು ಎಂದು ನಾವು ಗೂಗಲ್ ಅರ್ತ್ನಲ್ಲಿ ಹೋಗಿ ನೋಡಿದರೆ ಅಲ್ಲಿ ನಿಜವಾಗಿಯೂ ಆ ಹಾವು ಕಾಣಿಸುತ್ತಿದೆ. ಜೊತೆಗೆ ಅದು ಎಷ್ಟೊಂದು ಬೃಹತ್ ಹಾವಾಗಿರಬಹುದು ಎಂಬ ಭಯವೂ ಹುಟ್ಟುತ್ತದೆ. ಆದರೆ ಸ್ನೇಹಿತರೆ, ಈ ಗೂಗಲ್ ಮ್ಯಾಪ್ನಲ್ಲಿ ಅಥವಾ ಗೂಗಲ್ ಅರ್ತ್ನಲ್ಲಿ ಕಾಣಿಸುತ್ತಿರುವುದು ನಿಜವಾದ ಹಾವಲ್ಲ. ಅಲ್ಲಿ ಹಲವಾರು ದ್ವೀಪಗಳ ಸಮೂಹವಿದೆ. ಅಲ್ಲಿನ ಭೂಭಾಗವೇ ಮೇಲಿನಿಂದ ನೋಡುವಾಗ ಆ ಆಕೃತಿಯಂತೆ ಕಾಣಿಸುತ್ತದೆ. ಇಲ್ಲಿ ಜನರನ್ನು ವಿನಾಕಾರಣ ಭಯ ಬೀಳಿಸಲು ಪ್ರಯತ್ನಿಸುತ್ತಿರುವುದು ಸ್ಪಷ್ಟವಾಗುತ್ತದೆ. ಹಾಗಾದರೆ ಲೆವಾಯ್ತಾನ್ ಸಮುದ್ರದ ಆಳದಲ್ಲಿ ಬದುಕುತ್ತಿದೆ ಎನ್ನುವುದು ಸುಳ್ಳು ಎಂದು ನಾವು ಸುಲಭವಾಗಿ ಹೇಳಬಹುದು. ಆದರೆ ನಾವು ಇಲ್ಲಿ ಒಂದು ವಿಷಯವನ್ನು ಮರೆಯುವ ಹಾಗಿಲ್ಲ. ಏನೆಂದರೆ ಬೆಂಕಿ ಇಲ್ಲದೆ ಹೊಗೆಯಾಡಲು ಸಾಧ್ಯವಿಲ್ಲ. ಈ ಲೆವಾಯ್ತಾನ್ ಎನ್ನುವಂತಹ ಅಥವಾ ಬೃಹತ್ ಹಾವಿನಂತಹ ಜೀವಿ ಸಮುದ್ರದಾಳದಲ್ಲಿ ಇದೆ ಎಂದು ನಮ್ಮ ಭೂಮಿಯ ಹಲವಾರು ಪುರಾಣಗಳಲ್ಲಿ ನಂಬಿಕೆಗಳಲ್ಲಿ ಇರಬೇಕಾದರೆ ಅದು ನಿಜವಿರಲು ಬಹುದಲ್ಲವೇ ಎಂಬ ಸಂಶಯವು ನಮಗೆ ಒಂದು ಕಡೆ ಬರುತ್ತದೆ. ನಿಮಗೆಲ್ಲ ಗೊತ್ತಿರುವಂತೆ ಮಾನವ ಸಮುದ್ರದ ಆಳವನ್ನು ಎಕ್ಸ್ಪ್ಲೋರ್ ಮಾಡಲು ಸಾಧ್ಯವಾಗಿರುವುದು ಇದುವರೆಗೆ ಕೇವಲ 5-10% ಮಾತ್ರ. ಆ ರಣಭಯಂಕರ ಅಂಧಕಾರದಲ್ಲಿ ಎಂತೆಂತಹ ಜೀವಿಗಳು ಬದುಕುತ್ತಿವೆ ಎಂಬುದು ಇದುವರೆಗೂ ತಿಳಿಯಲಾಗಿಲ್ಲ. 2004ರಲ್ಲಿ ಜೈಂಟ್ ಸ್ಕ್ವಿಡ್ ಎನ್ನುವ ಸಮುದ್ರದಾಳದ ಜೀವಿಯನ್ನು ಪತ್ತೆ ಹಚ್ಚುವವರೆಗೂ ಅದನ್ನೊಂದು ಪುರಾಣದ ಜೀವಿ ಎಂದೇ ತಿಳಿಯಲಾಗುತ್ತಿತ್ತು. ಮೆಗಲಡಾನ್ ಎನ್ನುವ ದೈತ್ಯ ಮೀನು ಸಾಗರದಾಳದಲ್ಲಿ ಕಂಡುಬರುವುದು ನಿಜ ಎನ್ನುವುದಕ್ಕೆ ಸಾಕ್ಷಿಯಾಗಿ 2019ರಲ್ಲಿ ಅದರ ಒಂದು ಹಲ್ಲು ದೊರೆಯುತ್ತದೆ. ಈ ಹಲ್ಲು 10,000 ವರ್ಷ ಹಿಂದೆ ಬದುಕಿದ್ದ ಮೆಗಲಡಾನ್ನದಾಗಿತ್ತು. ಆ ಜೀವಿ ಇಂದಿಗೂ ಬದುಕಿದೆಯೇ ಎಂಬುದರ ಬಗ್ಗೆ ತಿಳಿದಿಲ್ಲ. ಅದನ್ನು ಜೀವಂತವಾಗಿ ನೋಡುವಲ್ಲಿಯವರೆಗೆ ನಮ್ಮ ವಿಜ್ಞಾನಿಗಳು ಆ ಜೀವಿ ಈಗ ಭೂಮಿಯಿಂದ ಅಳಿದಿದೆ ಎಂದೇ ಹೇಳಿಕೊಂಡು ಬರುತ್ತಾರೆ. ಅದೇ ರೀತಿಯಲ್ಲಿ ಇನ್ನೂ ಶೋಧಿಸದ ಸಮುದ್ರ ದಾಳದಲ್ಲಿ ಲೆವಾಯ್ತಾನ್ ಅಥವಾ ಅದರಂತೆ ಬೇರೆ ದೊಡ್ಡ ಜೀವಿಗಳು ಇರಬಹುದು. ಅವು ಒಂದು ದಿನ ಮನುಷ್ಯರ ಮಧ್ಯೆ ಬಂದಾಗಲಷ್ಟೇ ನಾವು ಅವುಗಳನ್ನು ನಂಬಬಹುದು ಅಥವಾ ನಂಬಬೇಕು. ಇಷ್ಟೇ ಅಲ್ಲದೆ ಇತ್ತೀಚೆಗೆ ಕೆಲವೊಂದು ಎಂದೂ ಕಾಣದ ಆಳ ಸಮುದ್ರದ ಮೀನುಗಳು ದಡ ಸೇರುತ್ತಿರುವುದನ್ನು ನೀವು ಕಾಣಬಹುದು. ಇದು ಕೂಡ ಒಂದು ವಿನಾಶದ ಸೂಚನೆ ಎನ್ನಲಾಗುತ್ತಿದೆ. ಆದರೆ ಲೆವಾಯ್ತಾನ್ ಇರುವುದು ಅಥವಾ ಈ ಕೆಲವೊಂದು ಮೀನುಗಳು ಮೇಲಕ್ಕೆ ಬರುತ್ತಿರುವುದು ಕೇವಲ ಕಾಕತಾಳೀಯ ಅಷ್ಟೆ. ಹಾಗೆಯೇ ಆಳ ಸಮುದ್ರದಲ್ಲಿ ದೊಡ್ಡ ಜೀವಿಯೊಂದು ಇದ್ದಿದ್ದರೆ
ಅದು ಬೆಳಕಿರುವ ಮೇಲಿನ ಜಾಗಕ್ಕೆ ಬಂದರೂ ಅದಕ್ಕೆ ಇಲ್ಲಿ ಬದುಕಲು ಕಷ್ಟವಾಗುತ್ತದೆ. ಹಾಗಾಗಿ ಅಷ್ಟೊಂದು ಸುಲಭದಲ್ಲಿ ನಾವು ಲೆವೈಥಾನ್ ಮೇಲೆ ಬರುತ್ತದೆ ಎಂದು ನಂಬಲು ಕಷ್ಟವಾಗುತ್ತದೆ. ಜೊತೆಗೆ ಅಂತಹ ಒಂದು ಜೀವಿ ಸಮುದ್ರದಾಳದಲ್ಲಿ ಬದುಕುತ್ತಿದೆ ಎಂದು ವಿಜ್ಞಾನಕ್ಕೆ ತಿಳಿಯುವವರೆಗೂ ನಂಬುವುದು ಖಂಡಿತ ಬೇಡ. ಧನ್ಯವಾದಗಳು.